ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಕೈಯಲ್ಲಿ ಏನೇನು ವಿಶೇಷವಾದಂಥ ಚಿಹ್ನೆಗಳಿದ್ದಾವೆ ಅಂತ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡ್ಬೋದು. ಯಾರಿಗೆ ಕುತೂಹಲ ಇರಲ್ಲ ತಮ್ಮ ಭವಿಷ್ಯ ಮುಂದೆ ಹೇಗಿರುತ್ತೆ ಅಂತ, ಅದನ್ನು ನೀವು ಸಹ ತಿಳ್ಕೋಬೇಕು ಅಂದರೆ ನನ್ನ ನಂಬರ್ ವಾಟ್ಸಪ್ ನಂಬರ್ ನನ್ನ ಚಾನಲ್ ಇದರಲ್ಲಿ ಇಂಟ್ರೋನಲ್ಲಿ ಅಥವಾ ಚಾನಲ್ ಪ್ರೊಫೈಲಲ್ಲಿದೆ. ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಕೈಯನ್ನು ಸಹ ಪ್ರೆಡಿಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಕೈಯನ್ನು ನೋಡಿ. ಫಸ್ಟಲ್ಲಿ ಯಾರ ಕೈಯಲ್ಲಿ ಗುರು ಪರ್ವತ ಸ್ವಲ್ಪ ಎತ್ತರವಾಗಿರುತ್ತೆ, ಶುಕ್ರ ಪರ್ವತ ಎತ್ತರವಾಗಿರುತ್ತೆ ಹಾಗೂ ಬುಧ ಪರ್ವತ ಎತ್ತರವಾಗಿರುತ್ತೆ, ಅವರು ತುಂಬ ಉತ್ತಮವಾದಂಥ ಜೀವನವನ್ನು ನಡೆಸ್ತಾರೆ. ಬಹಳಷ್ಟು ಉತ್ತಮವಾದಂಥ ಒಂದು ರಾಜನ ರೀತಿಯಲ್ಲಿ ಇಲ್ಲಿ ಒಂದು ಜೀವನವನ್ನು ನಡೆಸ್ತಾರೆ. ಅಂದರೆ ಇವ್ರಿಗೆ ಉತ್ತಮವಾದಂಥ ದೊಡ್ಡ ಮನೆ ಇರುತ್ತೆ, ಉತ್ತಮವಾದಂಥ ಕಾರ್ ಇರುತ್ತೆ ಹಾಗೂ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇವರನ್ನು ಬಹಳ ಫ್ಯಾಮಿಲಿಯಲ್ಲಿ ತುಂಬ ಇಷ್ಟಪಡ್ತಾರೆ ಹಾಗೂ ಇವರು ಬಹಳಷ್ಟು ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಅತ್ಯಂತ ಮುಖ್ಯವಾದಂಥ ಚಿಹ್ನೆ ಏನಪ್ಪ ಅಂದರೆ ನೋಡಿ, ಭಾಗ್ಯರೇಖೆ ನೇರವಾಗಿ ಹೀಗೆ ಬಂದು ಶನಿ ಪರ್ವತವನ್ನು ತಲುಪಿರೋದನ್ನು ಕಾಣಿಸುತ್ತೆ. ಈ ಥರ ಭಾಗ್ಯರೇಖೆ ಬಹಳ ಶುಭವಾದಂಥದ್ದು ಅಂತ ಹೇಳ್ಬೋದು. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಭಾಗ್ಯರೇಖೆ ಬಹಳ ಸ್ಪಷ್ಟವಾಗಿ ಹೀಗೆ ಹೋಗ್ತಾ ಇರೋದನ್ನು ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಹೀಗೆ ಹೋಗ್ತಾ ಇರೋದನ್ನು ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಸಣ್ಣ ಪುಟ್ಟ ರೇಖೆಗಳ ಅಡಚಣೆಯಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಅಂದರೆ ಸರಿಸುಮಾರು 38ರ ಆಸುಪಾಸಲ್ಲಿ ಸ್ವಲ್ಪ ನೋವು, ದುಃಖ, ಅವಮಾನ ಇವುಗಳನ್ನು ಅನುಭವಿಸಿರ್ತಾರೆ. ಹಾಗೂ ಇಲ್ಲಿ ಒಂದು ಅಂದರೆ ಸುಮಾರು ಒಂದು 35-36ನೇ ವಯಸ್ಸಲ್ಲಿ ಇವರಿಗೆ ಬುದ್ಧಿಯ ಮೇಲೂ ಸ್ವಲ್ಪ ಪ್ರಭಾವ ಬೀರುತ್ತೆ, ಹಣಕಾಸಿನ ಸ್ಥಿತಿ ಮೇಲೂ ಸಹ ಅಷ್ಟು ಪ್ರಭಾವ ಬೀರಿರುತ್ತೆ ಅಂತ ಒಂದು ಡಿಫಿಕಲ್ಟ್ ಕಂಡೀಷನ್ ಇದು ಅಂತ ಹೇಳ್ಬೋದು. ಮತ್ತು ಇಲ್ಲಿಂದ ಹೀಗೆ ಹೋಗ್ತೀರಾ, ಇಲ್ಲಿ ನೋಡಿ ಮತ್ತೆ ಜೀವನ ರೇಖೆ ಬಹಳ ಇದು ಭಾಗ್ಯರೇಖೆ ಇಲ್ಲಿಂದ ಬಹಳ ಸಾಫ್ಟಾಗಿ ಮತ್ತೆ ಮೂವ್ ಆಗ್ತಾ ಇರೋದನ್ನು ಕಾಣಿಸುತ್ತೆ. ಹಾಗಾಗಿ ಉತ್ತಮ ಜೀವನವನ್ನು. ಮತ್ತು ಇನ್ನೊಂದು ಅತ್ಯಂತ ಮುಖ್ಯವಾದಂಥ ವಿಚಾರ ಏನಪ್ಪ ನೋಡಬೇಕು ಅಂದರೆ, ನೀವು ಶನಿ ಪರ್ವತ ಸ್ವಲ್ಪ ತಗ್ಗಾಗಿರಬೇಕಾಗಿರುತ್ತೆ. ಅದು ಸ್ವಲ್ಪ ತಗ್ಗಾಗಿದ್ದರೆ ಜೀವನದಲ್ಲಿ ಬಹಳಷ್ಟು ಉತ್ತಮವಾದಂಥ ಒಂದು ಜೀವನವನ್ನು ರಾಜನ ರೀತಿಯಲ್ಲಿ ಜೀವನ ನಡೆಸ್ತೀರಾ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ, ಸಿಂಗಲ್ ವರ್ಟಿಕಲ್ ಲೈನ್ ಈ ಥರ ಇದೆ ಅಂದಾಗ ವ್ಯಕ್ತಿ ಸಾಕಷ್ಟು ಹಣವನ್ನು ಮಾಡ್ತಾನೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ 2 ರೇಖೆಗಳು ಇರೋದನ್ನು ಕಾಣಿಸುತ್ತೆ. ಇವು ಧನರೇಖೆಗಳು ಅಂತ ಕರಿತೀವಿ. ನೋಡಿ, 2 ಧನರೇಖೆಗಳು ಇವರಿಗೆ 2 ಮೂಲಗಳಿಂದ ಆದಾಯ ಬರುತ್ತೆ ಅಂತ ಹೇಳ್ಬೋದು. ಮತ್ತು ನೋಡಿ, ಇದು ಸೂರ್ಯ ರೇಖೆ ಅಂತೀವಿ. ಇದು ನಮ್ಮ ಯಶಸ್ಸನ್ನು ಸಹ ಸೂಚಿಸುತ್ತೆ. ಯಾರಿಗೆ ಇಷ್ಟು ಸ್ಪಷ್ಟವಾದಂಥ ಗೆರೆ ಯಾರಿಗಿರುತ್ತೆ ಅವರು ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಸರ್ಕಾರದಿಂದ ಬಹಳಷ್ಟು ಉತ್ತಮವಾದಂಥ ಒಂದು ಲಾಭವನ್ನು ಇವರು ಪಡಿತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಹಾಗೆ ಯಾರಿಗೆ ಹಾರ್ಟ್ ಲೈನ್ ತುಂಬ ಚೆನ್ನಾಗಿರುತ್ತೆ ನೋಡಿ, ಹಾರ್ಟ್ ಲೈನ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಈ ಥರ ಸ್ಪ್ಲಿಟ್ ಆಗಿರುತ್ತೆ, ಅವರು ಬಹಳಷ್ಟು ಒಂದು ಜೀವನದಲ್ಲಿ ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾರೆ ಮತ್ತು ಎಲ್ಲರನ್ನ ಬಹಳ ಗೌರವದಿಂದ ಗೌರವಿಸ್ತಾರೆ ಹಾಗೂ ಜೀವನದಲ್ಲಿ ಯಾವುದೇ ಗೊಂದಲಗಳು ಇರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಹೆಡ್ಲೈನ್ ನೋಡಿ, ಹೆಡ್ಲೈನ್ ಬಹಳ ಸ್ಪಷ್ಟವಾಗಿರೋದನ್ನು ಕಾಣಿಸುತ್ತೆ. ಈ ಥರ ಸ್ಪಷ್ಟವಾದ ಹೆಡ್ಲೈನ್ ಇದ್ದಾಗ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಅವರ ಮೈಂಡಲ್ಲಿ ಅಷ್ಟೊಂದು ಗೊಂದಲಗಳು ಇರೋದಿಲ್ಲ. ಜೀವನದಲ್ಲಿ ತಾವು ತಗೊಳ್ಳುವಂಥ ಡಿಸಿಷನ್ ಬಹಳ ಸ್ಪಷ್ಟವಾಗಿರೋವಂಥದ್ದನ್ನು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಮತ್ತು ಜೀವನ ರೇಖೆಯ ಮೇಲೆ ಅಲ್ಲಲ್ಲಿ ಈ ಥರ ಬರುವಂಥ ರೇಖೆಗಳನ್ನು ರಾಹು ರೇಖೆಗಳು ಅಂತ ಹೇಳ್ಬೋದು. ಸೊ ಸರಿಸುಮಾರು ಒಂದು 28ರಿಂದ 34-35 ವರ್ಷದವರೆಗೆ ಇವರು ಸ್ವಲ್ಪ ಒಂದು ಅಡಚಣೆಗಳನ್ನು ಏರಿಳಿತವನ್ನು ಅನುಭವಿಸಿರೋದನ್ನು ಕಾಣ್ತೀವಿ. ಮತ್ತು ನೋಡಿ, ಇವು ಒಳಗಡೆ ಒಂದು ಬಾಕ್ಸ್ ಇರೋದನ್ನು ಕಾಣಿಸುತ್ತೆ. ಈ ಥರ ಯಾವುದು ಈ ಹಾರ್ಟ್ ಲೈನ್ ಮತ್ತು ಹೆಡ್ಲೈನ್ ಮಧ್ಯೆ ಈ ಥರ ಯಾರಿಗೆ ಬಾಕ್ಸಸ್ ಅಂದರೆ ಚತುರ್ಭುಜ ಆಕೃತಿಯಲ್ಲಿ ಯಾರಿಗಿರುತ್ತೆ ಅವರು ಜೀವನದಲ್ಲಿ ಇವರಿಗೆ
ಹಣ ಯಾವಾಗೂ ಹರಿದು ಬರುತ್ತೆ ಅಂತ ಹೇಳ್ಬೋದು. ಇವರ ಒಂದು ಉತ್ತಮವಾದಂಥ ಇದು. ಮತ್ತು ಯಾರಿಗೆ ಗುರುಪರ್ವದಲ್ಲಿ ಕ್ರಾಸ್ ಚಿಹ್ನೆ ಇರುತ್ತೆ ಅವರು ಅಷ್ಟೇ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು. ಭಾಳ ಉತ್ತಮವಾದಂಥ ಲಕ್ಸುರಿ ಲೈಫನ್ನು ಸಹ ಇವರು ಲೀಡ್ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಮತ್ತು ನೋಡಿ, ಇವರ ಒಂದು ಜೀವನ ರೇಖೆಯಿಂದ ಬ್ರ್ಯಾಂಚು ಈ ಥರ ಒಂದು ಚಂದ್ರ ಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸರಿಸುಮಾರು ಒಂದು 45-50 ಆಸುಪಾಸಲ್ಲಿ ಇವರು ವಿದೇಶಿ ಪ್ರವಾಸವನ್ನು ಸಹ ಕೈಗೊಳ್ಳುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಉಳಿದಂತೆ ಜೀವನ ರೇಖೆ ಕೊನೆಯಲ್ಲಿ ಸ್ವಲ್ಪ ಇಲ್ಲಿ ಗೋಪುಚ್ಚ ರೇಖೆ ಅಂತ ಕರೀತಾರೆ. ಈ ಥರ ಇದ್ದಾಗ ಇವರಿಗೆ ಇದನ್ನು ನಾವು ಅಂದರೆ ದೇವರಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಶ್ರದ್ಧೆಯಿಂದ ಸೇವಾ ಕಾರ್ಯವನ್ನು ಮಾಡಿದರೆ ಬಹಳಷ್ಟು ಉತ್ತಮವಾದಂಥ ಅಭಿವೃದ್ಧಿಯನ್ನು ಇವರು ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಈ ಒಂದು ವ್ಯಕ್ತಿ ತುಂಬ ಉತ್ತಮವಾದಂಥ ನೋಡಿ, ಈ ಬೆರಳುಗಳ ರಚನೆಯೂ ಅಷ್ಟೇ ನೋಡಿ. ಈ ಗುರು ಬೆರಳು ತುಂಬ ಎತ್ತರವಾಗಿರೋದು ಮತ್ತು ಗುರು ಪರ್ವ ಎತ್ತರವಾಗಿರೋದು ಸಹ ಉತ್ತಮವಾದಂಥ ಒಂದು ಪ್ರಗತಿಯನ್ನು ಸೂಚಿಸುತ್ತೆ. ಹಾಗೆ ನೋಡಿ, ಸೂರ್ಯ ಬೆರಳು ಸಹ ಸಾಕಷ್ಟು ಎರಡು ಸಮಾನವಾಗಿರೋದು ಸಹ ತುಂಬ ಉತ್ತಮ. ಅಂದರೆ ವಿಲ್ ಪವರ್ ಮತ್ತು ಅಡ್ವೆಂಚರ್ ಸ್ಕಿಲ್ ಎರಡೂ ಸಹ ಕರೆಕ್ಟಾಗಿದ್ದಾಗ ವ್ಯಕ್ತಿ ತುಂಬ ದೊಡ್ಡ ಯಶಸ್ಸನ್ನು ಗಳಿಸ್ತಾನೆ. ಮತ್ತು ಈ ನೋಡಿ, ಕಿರುಬೆರಳು ಇಲ್ಲಿವರೆಗೂ ಇರಬೇಕಾಗತ್ತೆ. ಸ್ವಲ್ಪ ಶಾರ್ಟ್ ಇರೋದರಿಂದ ಸ್ವಲ್ಪ ಮುಜುಗರದ, ಸ್ವಲ್ಪ ಸಂಕೋಚ ಪ್ರವೃತ್ತಿ ಇರುವಂತಹ ವ್ಯಕ್ತಿಯವರಾಗಿರ್ತಾರೆ. ಬೇಗ ಓಪನ್ ಅಪ್ ಆಗೋದಿಲ್ಲ. ಸೊ ಆದರೂ ಇವರ ಒಂದು ಬುಧ ಪರ್ವ ಚೆನ್ನಾಗಿರೋದ್ರಿಂದ ಇವರ ಬಿಸ್ನೆಸ್ ಇವರಿಗೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನೋಡಿ, ಹೆಬ್ಬೆರಳು ಬಗ್ಗೆಯೂ ಹೇಳಬೇಕು ಅಂತ ಅಂದ್ಕೊಂಡೆ. ನೋಡಿ, ಹೆಬ್ಬೆರಳು ಫಸ್ಟ್ ಪ್ಯಾಲೇಜು ಮತ್ತು ಸೆಕೆಂಡ್ ಪ್ಯಾಲೇಜು ಇವೆರಡು ಈಕ್ವಲ್ ಆಗಿದ್ದಾಗ ನೋಡಿ, ಇದು ಮತ್ತು ಇವೆರಡು ಈಕ್ವಲ್ ಆಗಿದ್ದಾಗ ವ್ಯಕ್ತಿಗೆ ಆತ್ಮವಿಶ್ವಾಸ ಎಷ್ಟಿರುತ್ತೆ ಹಾಗೆ ತಾರ್ಕಿಕ ಸಾಮರ್ಥ್ಯನೂ ಸಹ ಇರುತ್ತೆ. ಇವೆರಡು ಸಮಾನವಾಗಿದ್ದಾಗ ವ್ಯಕ್ತಿ ಯಾವುದೇ ಕೆಲಸವನ್ನು 10 ಬಾರಿ ಅಥವಾ 100 ಬಾರಿ ಯೋಚನೆ ಮಾಡಿ ಇವರು ಕಾರ್ಯವನ್ನು ಮಾಡೋದ್ರ ಮೂಲಕ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇನ್ನು ಹೆಚ್ಚಿನ ವಿಚಾರಗಳು ನಿಮಗೆ ನೋಡಿ, ಚಂದ್ರ ಪರ್ವ ಬಹಳ ಸ್ಪಷ್ಟವಾಗಿದೆ, ಯಾವುದೇ ರೇಖೆಗಳ ರಹಿತವಾಗಿರೋದನ್ನು ಕಾಣಿಸುತ್ತೆ. ಹಾಗಾಗಿ ಇವರು ಮಾನಸಿಕವಾಗಿ ತುಂಬ ಒಂದು ನೆಮ್ಮದಿಯಿಂದ ಇರುವಂತಹ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಬೆರಳುಗಳಲ್ಲಿ ಈ ರೀತಿ ಒಂದು ವರ್ಟಿಕಲ್ ಲೈನ್ಸ್ ಇರೋದನ್ನು ಕಾಣಿಸುತ್ತೆ. ಈ ಥರ ಇದ್ದಾಗ ವ್ಯಕ್ತಿ ಬಹಳ ಸ್ನೇಹಜೀವಿ ಆಗಿರ್ತಾರೆ. ಎಲ್ಲ ಒಂದು ಸ್ನೇಹಿತರೊಂದಿಗೆ ಅಥವಾ ಫ್ಯಾಮಿಲಿಯೊಂದಿಗೆ ಹೊಂದ್ಕೊಂಡು ಹೋಗುವಂಥ ಮನೋಭಾವವನ್ನು ಸಹ ಹೊಂದಿರ್ತಾರೆ ಅಂತ ಹೇಳ್ಬೋದು. ಹಾಗೂ ಜೀವನ ರೇಖೆ ವಿಶಾಲವಾಗಿರೋದ್ರಿಂದ ಜೀವನವನ್ನು ತುಂಬ ಜಾಸ್ತಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಶುಕ್ರ ಪರ್ವ ತುಂಬ ಚೆನ್ನಾಗಿ ಎತ್ತರವಾಗಿರೋದ್ರಿಂದ ಬಹಳಷ್ಟು ಆಸ್ತಿ, ಐಶ್ವರ್ಯ, ಲಕ್ಸುರಿಯನ್ನು ಇವರು ಲೈಫಲ್ಲಿ ಅನುಭವಿಸುವಂಥ ಒಂದು ಎಲ್ಲ ಲಕ್ಷಣಗಳಿದ್ದಾವೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ನನ್ನ ಚಾನಲ್ಗೆ ಬಂದಿದ್ದರಿಂದ. ಮತ್ತು ನೀವು ಸಹ ನಿಮ್ಮ ಭವಿಷ್ಯವನ್ನು ತಿಳ್ಕೊಬೇಕು ಅಂದರೆ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.